ಮೊದಲಿಗೆ ಮಮತಾಪುರ ಗೌಡ್ರ ಮನೆಯಿಂದ ಅಂದರೆ ಎಲ್ಲ ಊರಿನ ಜನರು 5 ವಾರ ಮಾಡ್ತಾರೆ. 5 ವಾರ ಮುಗಿದ ತಕ್ಷಣ ದೇವಿ ಒಡೆಯೋ ತುಂಬ ಕಾರ್ಯಕ್ರಮ ಇರ್ತೈತಿ. ದೇವಿ ಪ್ರಸಾದ್ ಪತ್ತಾರ್ ಅಂತೇಳಿ ನಮ್ಮ ಪೂಜ್ಯರ ಆದಿ ಕಾಲದಿಂದ ನಮ್ಮ ಮುತ್ಯಾರ ತಲೆಯಿಂದ ಬಂದಂಥದ್ದು ಇದು ನಮ್ಮ ಊರಿನ ಆರಾಧ್ಯ ದೇವತೆಯಾದ ದುರ್ಗಾದೇವಿ ಮತ್ತು ದ್ಯಾಮಮ್ಮ ದೇವಿಯ ಕಳಸಾರೋಹಣ ಪ್ರತಿ ವರ್ಷವೂ ನಮ್ಮ ಮನೆತನದಿಂದ ಕಳಸ ತಂದು ಕೊಡ್ತಾರೆ. ತಂದು ಕೊಟ್ಟ ನಮ್ಮ ಮನೆಯೊಳಗಿಂದ ನಾವು ಕಳಸ ಎಲ್ಲ ತೊಳೆದು ಪೂಜೆ ಗೀಜೆ ಮಾಡಿ ದೇವರಿಗೆ ಸರ್ ಗೊತ್ತಿಲ್ಲ ಎಲ್ಲ ಇಷ್ಟು ಗೊತ್ತು. ನನ್ನ ಹೆಸರು ಚಂದ್ರಕಾಂತ ಪಾಟೀಲ್ ಅಂತೇಳಿ. ಸರ್ ತಾವು ಏನು ಮಾಡ್ಕೊಂಡಿದ್ರಿ? ಈಗ ನಮ್ಮದು ಗೌಡಿಕೆ ಮಾಡ್ತೇನೆ ರೀ. ಆದರೆ ಇದಿಲ್ಲೇ ಲೋಕಲ್ ಆಗಿ ಈ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಕೆಲಸವನ್ನ ಮಾಡ್ರಿ. ಸರ್ ಇದು ಅಂದ್ರೆ ಇದು ಗೌಡರ ಮನೆತನ ವತನಿಕೆ ಮನೆತನ. ಹೌದು. ಈಗಾಗಲೇ ನಾವು ಎಲ್ಲ ಕಟ್ಗಳನ್ನ ನೋಡಿ ಆಯಾ ಸಂದರ್ಭದಲ್ಲಿ ಮಾತ್ರ ತಾವು ಉಪಯೋಗಿಸ್ತೀವಿ, ಬಳಕೆ ಮಾಡ್ತೀವಿ. ಬಳಕೆ ಅಂದ್ರೆ ಈ ಮಹಾನವಮಿ ಇರ್ಬೋದು, ಮಹಾನವಮಿ ಈ ಮಾಡುವಾಗ ಈ ವರ್ಷ ಅಂದ್ರೆ ಈಗ ಕಾರುಣಿಗೆ ವಿಶೇಷವಾಗಿ ಈ ನಿಮ್ಮ ಮನೆತನದಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಹೇಗ್ ಮಾಡ್ತೀರಿ ಸರ್? ಇಡೀ ಗ್ರಾಮ ದೇವತೆ ಮಮದಾಪುರದಲ್ಲಿ ಯಾವುದೇ ಕಾರ್ಯಕ್ರಮಗಳು ಆದವು ಅಂತಂದ್ರೆ ಮೊದಲು ಊರಿನ ದೊಡ್ಡ ಗೌಡರ ಮನೆತನದಿಂದನೇ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮನ್ನ ಈಗೂ ಪಾಲಿಸ್ಕೊಂಡು ಹೊಂಟಿದೀವಿ. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಆಗಿ ಹುಣ್ಣಿಮೆಯಿಂದ ಈ ವಾರಗಳನ್ನ ದೇವಿ ವಾರಗಳನ್ನು ಹಿಡಿದು ಆ ಕಡೆ ದೇವಿ ವಾರ ಯಾವಾಗ ಬರ್ತದಲ್ಲ, ಶುಕ್ರವಾರ ಮತ್ತು ಮಂಗಳವಾರ ಬರ್ತಾಗ ಆ ದೇವಿ ವಾರ ಕಡೆ 5 ವಾರಗಳನ್ನು ಮುಗಿಸಿದ ಮೇಲೆ ಹೊಣ್ಣುಗಿ ಅಂತ ಕಾರ್ಯಕ್ರಮ ಮಾಡ್ತೀವಿ. ಆ ಹೊಣ್ಣುಗಿ ಅಂತ ಕಾರ್ಯಕ್ರಮದಲ್ಲಿ ದೇವಿಗೆ ಉಡಿ ತುಂಬತಕ್ಕಂಥ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು, ಹಿರಿಯರು, ಗೌಡರು ಎಲ್ಲರೂ ಸೇರಿಕೊಂಡು ದೇವಿಗೆ ಏನು ಬೇಕಾಗ್ತಕ್ಕಂಥ ಉಡಿ ತುಂಬುವ ಎಲ್ಲ ಸಾಮಗ್ರಿಗಳನ್ನು ಖರೀದಿಯನ್ನು ಮಾಡಿಕೊಂಡು ಈ ಗೌಡ್ರ ಮನೆಗೆ ತಂದಿಡ್ತಕ್ಕಂಥ ಒಂದು ಸಂಪ್ರದಾಯ. ಅಂದ್ರೆ ಇದು ಸಾಮಗ್ರಿ ಅಂದ್ರೆ ದವಸ ಧಾನ್ಯ, ಸೀರೆ, ಹಣ. ಅದನ್ನ ಯಾರು ಇದು ಮಾಡ್ತಾರೆ? ಅವರು ವಾಲಿಕಾರ ಬಂದಿರ್ತಾನ್ರಿ. ವಾಲಿಕಾರ ಕಡೆ ಅವರೆಲ್ಲ ಕೊಟ್ಟು ಕಳಿಸ್ತಾರ. ನಾವೆಲ್ಲ ಖರೀದಿ ಮಾಡಿ ಕೊಟ್ಟು ಕಳಿಸ್ತೀವಿ. ಅವನ್ನೆಲ್ಲ ವಾಲಿಕಾರಗಳು ಇಲ್ಲಿ ತಗೊಂಡು ಬಂದು ಅದನ್ನ ಇಡ್ತಾರ. ನಂತರ ಇಲ್ಲಿ ಪಂಚಮಸಾಲಿ ಮನೆತನದವ್ರು ಏನ್ ಮಾಡ್ತಾರ, ಆ ಹಣ್ಣನ್ನ ಅವತ್ತನ್ನೆಲ್ಲ ಬೇರೆ ಬೇರೆ ಮಾಡ್ತಕ್ಕಂಥ ಶಾಜದ ಮನೆತನ ನಿಯಮ. ಅವ್ರು ಬಂದು ಅದನ್ನ ವಿಭಾಗಗಳನ್ನ ಮಾಡ್ತಾರ. ಈ ನಮ್ಮ ಗೌಡ್ರ ಮನೆಯಿಂದ ಅವು ಏನು ಹಣ್ಣಿನ ಪಾತ್ರೆಗಳಿಗೆ ಅವು ಇಡ್ತಕ್ಕ ಉಡಿ ತುಂಬ ಸಾಮಾನುಗಳಿಗೆ ಏನ್ ಮಾಡ್ತೀವಿ, ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ. ಪೂಜೆ ಸಲ್ಲಿಸಿದ ಮೇಲೆ ಎಲ್ಲರೂ ಈ ಕುರುಬರ ಓಣಿಯಲ್ಲಿದ್ದಂಥ ಎಲ್ಲ ಹೆಂಗಳೆಯರು ಏನು ಮಾಡ್ತಾರೆ, ಆರತಿಗಳನ್ನು ತಗೊಂಡು ಬರ್ತಾರೆ. ಎಲ್ಲ ಆರತಿಗಳನ್ನು ಇಲ್ಲೇ ತುಂಬಿದ ಮೇಲೆ ಅವ್ರಿಗೆಲ್ಲ ಇದು ಮಾಡಿದ ಉಡಿ ತುಂಬಿದ ಮೇಲೇ
ಮುಂದೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇಲ್ಲಿದ ಯಾತ್ರೆ ಪ್ರಾರಂಭ ಆಗ್ತದೆ. ಜಾತ್ರೆ ಪ್ರಾರಂಭ ಅಂದ್ರೆ ಇಲ್ಲಿಂದ ಏನು ಆರತಿಗಳು ಮತ್ತೆ ಕುಂಭಗಳಂತ ಆರತಿ ದುರ್ಗಾದೇವಿ ಗುಡಿಗೆ ಹೋಗ್ತೀವಿ. ಇಲ್ಲಿ ಹೋಗ್ತಾ ಮುಂದ್ಗಡೆ ಪತ್ತಾರ ಮನೆಯಲ್ಲೇ ಕಳಸ ಇರ್ತದೆ. ಆದ್ರೆ ಅದು ದೇವಿ ಕಳಸ. ಆ ದೇವಿ ಕಳಸ ತಗೊಂಡು ನಾವು ಸೀದಾ ಇದು ಗುಡಿಗೆ ಹೋಗ್ತೀವಿ. ಅಲ್ಲಿ ಏನು ಯಾಕೆ ಇಟ್ಟಿರ್ತಾರೆ ಸರ್ ಅಲ್ಲಿ ಕಳಸವನ್ನ? ಅದೇನು ಅಂದ್ರೆ ಸಂಪ್ರದಾಯ ಏನದ, ಪತ್ತಾರ ಮನೆಯಲ್ಲಿ ಅದನ್ನು ಶುಚಿತ್ವಗೊಳಿಸ್ಬೇಕು ಅಂತೇಳಿ ಅಲ್ಲಿ ಅವರಿಂದ ಪೂಜೆ ಮಾಡ್ಕೊಂಡು ಬಂದ್ಮೇಲೆ ನಾವು ಏನ್ ಮಾಡ್ತೀವಿ, ತಗೊಂಡು ಅಲ್ಲಿ ಹೋಗ್ತೀವಿ. ಇಲ್ಲಿ ಮತ್ತು ಡೊಳ್ಳು, ಕೋಲು, ಕುಣಿತ, ಒಡ್ಡೋಲಗ ಎಲ್ಲ ರೀತಿಯಿಂದ ಒಂದು ವಾದ್ಯ ವೃಂದದಿಂದ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಆ ದೇವಿಯನ್ನ ಅಲ್ಲಿ ಪೂಜೆ ಮಾಡಿ ಆ ದೇವಿಯನ್ನ ಪಲ್ಲಕ್ಕಿ ಇದು ಮಾಡಿದ ಮೇಲೆ ಅಲ್ಲಿ ಆನೆಗಳಿಗೆ ಹೋಗ್ತೀವಿ. ಅದಾದ್ಮೇಲೆ ಬರ್ತಾರೆ ಆ ಪಲ್ಲಕ್ಕಿಗಳಿಗೆ ಊರಿನ ಗ್ರಾಮಸ್ಥರು ಇನ್ನೊಂದು ದುರ್ಗಾದೇವಿ ಎರಡರವರಿಗೆ ಹೊರಗಿನ ದೇವಸ್ಥಾನಕ್ಕೆ ಬರ್ತಾರೆ. ಆ ಜಾತ್ರೆ ಬರೋದೇ ಒಂದು ಜಾತ್ರೆ ಒಂದು ರಾಮನಗೌಡ ರೀ. ಮೊದಲಿಗೆ ಮಮತಾಪುರ ಗೌಡ್ರ ಮನೆಯಿಂದ ಅಂದರೆ ಎಲ್ಲ ಊರಿನ ಜನರು 5 ವಾರ ಮಾಡ್ತಾರೆ. 5 ವಾರ ಮುಗಿದ ತಕ್ಷಣ ದೇವಿ ಉಡಿ ತುಂಬ ಕಾರ್ಯಕ್ರಮ ಇರ್ತೈತಿ. ಅಂದ್ರೆ ಅದು ಇವತ್ತು ಹೊನ್ನುಗ್ಗಿ ಅಂತ ಹೇಳಿ ಇವತ್ತಿನ ದಿನ ಹೊನ್ನುಗ್ಗಿ ಅಂತ ಹೇಳಿ ದೇವಿ ಉಡಿ ತುಂಬ ಕಾರ್ಯಕ್ರಮ ಇರ್ತೈತಿ. ಆಮೇಲೆ ಊರಿನ ಸಮಸ್ತ ಮಮತಾಪುರ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ದುರ್ಗಾದೇವಿ ದ್ಯಾಮವ್ವಾಯಿ ಇಬ್ಬರು ಒಟ್ಟರು ಸೇರಿ ಉಡೇಕಿ ಸಾಮಾನ ಮತ್ತು ಸೀರೆಯನ್ನು ಒಂದು ಅಂಗಡಿ ಒಳಗೆ ಎಲ್ಲರೂ ಕೂಡಿ ಸೇರಿಕೊಂಡು ತಗೊಂಡು ಮನೆಗೆ ಕೊಟ್ಟು ಕಳಿಸ್ತಾರೆ ಹಿರಿಯರೆಲ್ಲರೂ. ಮನೆಗೆ ಕೊಟ್ಟು ಕಳಿಸ್ತಾರೆ. ದೈವದ ಎಲ್ಲ ಹಿರಿಯರು, ಸಮಸ್ತ ಮಮತಾಪುರ ದೈವದ ಹಿರಿಯರು ಅದನ್ನ ತಗೊಂಡು ಗೌಡ್ರ ಮನೆಗೆ ಕೊಟ್ಟು ಕಳಿಸ್ತಾರೆ. ಆಮೇಲೆ ಏನೈತಿ, ಮುಂಚೆನ ಡೊಳ್ಳಿನವ್ರಿಗೆ ಹೇಳ್ತಾರೆ. ಅವರು ಡೊಳ್ಳಿನವರು ಆಮೇಲೆ ಆರತಿಯವರು ಹೇಳ್ತಾರೆ. ಆರತಿಯವರು ಡೊಳ್ಳಿನವರು ಬರ್ತಾರ್ರಿ. ಎಲ್ಲರೂ ಎಲ್ಲಿ ಗೌಡ್ರ ಮನೆ ಬರ್ತಾರ್ರಿ. ಅವ್ರು ಬಂದ್ಮೇಲೆ ಮಠಪತಿಯವರು ಆರತಿ ತಗೊಳಕ್ ಅವರು ಬರ್ತಾರೆ. ಅಲ್ಲಂದ್ರೆ ಮನೆಗೆ ಬರೋದ್ರಿ, ಗೌಡ್ರ ಮನೆಗೆ ಬರೋದು. ಆಮೇಲೆ ಎಲ್ಲರೂ ಹಿರಿಯರು ಕೊಡ್ತಾರೆ, ಎಲ್ಲರೂ ಹಿರಿಯರು ಸೇರ್ತಾರೆ. ಆಮೇಲೆ ಚಾಜದ ಬುಟ್ಟಿ ಒಳಗ್ರಿ ಉಡೇಕಿ ಸಾಮಾನೆಲ್ಲ ಹಾಕ್ತಾರೆ. ಬಾಳೆಹಣ್ಣು, ಸೀರೆ, ಉಡೇಕಿ ಸಾಮಾನೆಲ್ಲ ಚಾಜದ್ ಏನೈತ್ರಿ 2 ಬುಟ್ಟಿ ಹಾಕ್ತಾರೆ. ದುರ್ಗಾವಾಯಿದು ಮತ್ತು ದ್ಯಾಮವ್ವಾಯಿದು. ಯಾರವ್ರು ಬುಟ್ಟಿ ಹಿಡಿಬೇಕತ್ತ ಚಾಜ್ ಐತಲ್ರಿ, ಆಯಾ ಸಮಾಜದವರು ಬಂದು ಅದನ್ನ ಬುಟ್ಟಿ ಹಿಡ್ಕೊಂಡು ಆಮೇಲೆ ಡೊಳ್ಳು ಮತ್ತು ಆರತಿಯವ್ರ ಸಮೇತನ ಉದಿಸ್ಕೊತ ಬಾರಿಸ್ಕೊತ ಕೆಳಗಿನ ಗುದ್ರಗಾಯಿ ಗುಡಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ಸಮಸ್ತ ಮಮತಾಪುರದ ಎಲ್ಲರೂ ಆತು. ಆಮೇಲೆ ಡೊಳ್ಳಿನವರು ಆರತಿಯವರು ಎಲ್ಲರೂ ತೊಗೊಂಡು ಉಡೇಕಿದ ಎಲ್ಲ ತೊಗೊಂಡು ಆಮೇಲೆ ಕೆಳಗೆ ದುರ್ಗಾಯಿ ಗುಡಿಗೆ ಹೋಗ್ತಾರೆ. ಅಲ್ಲೆಲ್ಲ ಅದನ್ನ ಸೀರೆ ಎಲ್ಲ ಯಾವ ಸಮಾಜದವ್ರು ಏನು ಮಾಡ್ಬೇಕು ಅದನ್ನೆಲ್ಲ ಕಾರ್ಯಕ್ರಮ ಮಾಡಿ ಪದ್ಧತಿ ಪ್ರಕಾರನ ಅವ್ರು ಮಾಡಿ ಆಮೇಲೆ ಅಲ್ಲಿ ಸೀರೆದೆಲ್ಲ ಮಾಡಿ ಉಡಿ ತುಂಬಿಂದ ಪಾಲ್ಕಿ ತೊಗೊಂಡು ಅಲ್ಲಿ ಕೆಳಗಿನ ದುರ್ಗಾಯಿ ದೇವಸ್ಥಾನದಿಂದ ಪಾಲ್ಕಿ ಸಮೇತನ ದುರ್ಗಾಯಿ ಪಾಲ್ಕಿ ಇಡ್ತಾರೆ. ಅದ್ರಾಗ ಮೂರ್ತಿ ಇಟ್ಕಿಸಿಂದ ಹಿರಿಯರೆಲ್ಲರೂ ಕೂಡಿ ಮತ್ತು ಬುತ್ತಿ ಪೂಜೆ ಅಂತ ಹೇಳಿ ಬೇರೆ ಊರಿಂದ ಎಲ್ಲರೂ ಏನೈತ್ರಿ ಬುತ್ತಿ ಪೂಜೆ ಅಂತ ಹೇಳಿ ತಲೆ ಮ್ಯಾಗ ಅಡುಗೆ ಮಾಡಿದ್ದನ್ನು ಬುತ್ತಿ ಕಟ್ಕೊಂಡು ತಲೆ ಮ್ಯಾಗ ಹತ್ಕೊಂಡು ಅವರು ಬರ್ತಾರೆ. ಆಮೇಲೆ ಒಟ್ಟರು ಹಿರಿಯರು ಮತ್ತು ಅವ್ರ ಬುತ್ತಿ
ಅಂದಾಜ್ ಅಂದ್ರೆ ಸುತ್ತಮುತ್ತ ಹೊಳ್ಳಿ ಮಂದಿ ಎಲ್ಲ ಬರ್ಬೋದ್ರಿ. ಅಂದ್ರೆ ಅವ್ರು ಏನು ಬೇಡ್ಕೊಂಡಿರ್ತಾರಲ್ರಿ ಬುತ್ತಿ ಏನ್ ಇಟ್ಟಿರ್ತಾರ ಅವ್ರ ತಲೆನಾಗ ಇಟ್ಕೊಂಡು ದೇವಸ್ಥಾನ ಕೆಳಗಿನ ದುರ್ಗಾಯದಿಂದ ಮ್ಯಾಗಿನ ದುರ್ಗಾಯ ದೇವಸ್ಥಾನದಿಂದ ಕೆಳಗಿನ ದುರ್ಗಾಯ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರು. ಎಲ್ಲ ದ್ಯಾಮವ್ವಗೂ ಉಡಿ ತುಂಬ್ತಾರೆ. ಜಾಮಾಯಿ ಮತ್ತೆ ದುರ್ಗಾವತಿ. ದುರ್ಗಾವತಿ ಇಬ್ರು ರೀ. ದುರ್ಗಾದೇವಿ ಮತ್ತು ದ್ಯಾಮವ್ವ ದೇವಿ ಇಬ್ರು ರೀ. ಆಮೇಲೆ ಕೆಳಗೊಂದು ಇಲ್ಲಿ ಒಂದು ಕೆಳಗಿಂದು ದುರ್ಗಾದೇವಿ ಅದಾಳ್ರಿ. ಆಮೇಲೆ ಇಲ್ಲಿ ಸೆಂಟ್ರಿಗೆ ನಡ್ಬರಕ ದ್ಯಾಮವ್ವ ಇಬ್ರು ಅದಾರ ಅವ್ರು ಇಲ್ಲಿ ಐತ್ರಿ. ಆಮೇಲೆ ಮುಂದೆ ಇವ್ರು ಉಡಿ ತುಂಬಿ ಕೆಳಗೆ ಅಲ್ಲಿ ಕೆಳಗೆ ಪೂರ್ತಿ ಕೆಳಗೆ ಒಂದು ಐತ್ರಿ, ಅಲ್ಲಿ ಹೋಗ್ತಾರ್ರಿ ಅವ್ರು ಎಲ್ಲಾರು ಗುರು ಹಿರಿಯರಾತು. ಇಷ್ಟೆಲ್ಲ ಗೌಡ್ರ ಮನೆಯಿಂದನ ಹೋದ್ರಿ ಇವತ್ತೆಲ್ಲ. ಇದೆಲ್ಲ ಮುಗಿಬೇಕಂದ್ರೆ ಈಗ ಸ್ಟಾರ್ಟ್ ಅಂತ ಆತಂದ್ರ 3-4 ಗಂಟೆಗೆ ಅವರು ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರ್ರಿ ಎಲ್ಲ. ನೀವು ಇಲ್ಲಿ ಫಸ್ಟ್ ಬಂದಾಗ ಹೊಸದ ಅನಿಸ್ತಿಲ್ಲ ಹೊಸದಂದ್ರೆ ಏನ್ರಿ, ನಮಗೂ ಅಲ್ಲಿ ನೋಡೋಣಾಗ ನಮ್ದು ಗೌಡ್ಕಿ ಮಂತಾನ ರೀ. ಅಲ್ಲಿ ಎಲ್ಲ ನಾವು ಇದನ್ನೆಲ್ಲ ನೋಡಿ ಬಂದಿವಲ್ರಿ. ಹಿಂಗಾಗಿ ಆ ಮಂತನೂ ನಮ್ಗ ತವ್ರ ಮನಿನೂ ಗೌಡ್ಕಿ ಮಂತಾನ ರೀ, ಈ ಕೊಟ್ಟ ಮನಿನೂ ನಮಗ್ ಗೌಡ್ಕಿ ಮಂತಾನ. ಆದ್ರಿಂದ ನಮಗ್ ಏನೈತ್ರಿ ಸರಳ ಅನಿಸ್ತೀರಿ ನಾವ್ ಮಾಡಾಕ. ಅದ್ರಾಗ ಒಂದ ಮನಿಗೆ ನಮ್ಮ ಅಕ್ಕ ತಂಗಿ ಕೊಟ್ಟಿದ್ರಿಂದ್ರಿ ನಮಗ್ ನೌಕರಿ ಇದ್ರು ಸಹಿತ ಇವನ್ನೆಲ್ಲ ಮಾಡೋದ್ರಿಂದ ದೇವ್ರ ಆಶೀರ್ವಾದದಿಂದ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ ಹೋಗಿಲ್ರಿ. ನಮ್ ಸರ್ ಆತು ನಾವಾತು ಇಲ್ಲೇ ಇದನ್ ಮಾಡ್ಕೋತ ದೇವ್ರ ಮಾಡ್ಕೋತಾನೆ ಇಲ್ಲೇ ಅದೀವ್ರಿ. ಹ್ಞೂನ್ರಿ, ಏನ್ ನಮಗ್ ದೇವ್ರ ಆಶೀರ್ವಾದ ರೀ. ನಮಗ್ ಇದ್ರ ಅವಕಾಶ ಕೊಟ್ಟಾನ ದೇವ್ರ. ಅದಕ್ಕೆ ನಾವು ಇದನ್ನ ಉಪಯೋಗ ಮಾಡ್ಕೊಂಡು ಹೊಂಟಿವ್ ನೋಡ್ರಿ. ಹ್ಞೂನ್ರಿ.